ತತ್ಪುರುಷಾಯ ವಿದ್ಮಹಿ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ನಾವು ಯಾವಾಗಲೂ ಅಷ್ಟೇ ನಮ್ಮ ಧರ್ಮದಲ್ಲಿ ನಮ್ಮ ವಿಶೇಷವಾಗಿ ನಮಗಿರ್ತಕ್ಕಂಥ ಒಂದು ವಿಶೇಷ ಒಂದು ಅನುಕೂಲಗಳಲ್ಲಿ ದೇವತಾ ಕ್ಷೇತ್ರಗಳನ್ನು ಭೇಟಿಯಾಗ್ತಕ್ಕಂಥದ್ದು. ದೈವ ಕ್ಷೇತ್ರಗಳನ್ನು ಭೇಟಿಯಾಗ್ತಕ್ಕಂಥ ಸಂದರ್ಭದಲ್ಲಿ ನಾವು ದೇವರ ದರ್ಶನ ಮಾಡ್ತೀವಿ. ವಿಶೇಷವಾಗಿ ದೂರದಿಂದ ಬಂದಿರ್ತೀವ, ತಿರುಪತಿ ಆಗ್ಬೋದು, ಧರ್ಮಸ್ಥಳ ಆಗ್ಬೋದು, ಪವಿತ್ರ ಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ಳೋಕ್ಕೆ, ನಮ್ಮ ಕಷ್ಟಗಳನ್ನು ನಿವೇದನೆ ಹೋಗ್ತಕ್ಕಂಥ ಕ್ಷೇತ್ರಗಳಲ್ಲಿ ಬಹುಮುಖ್ಯವಾಗಿ ನಾವೇನು ಮಾಡ್ತೀವಿ, ದೇವರ ದರ್ಶನ ಆದ ತಕ್ಷಣವೇ ಅಲ್ಲಿಂದ ತಕ್ಷಣವೇ ನಾವು ಮನೆ ಕಡೆ ಗಮನ ಕೊಡ್ತೀವಿ. ತಕ್ಷಣ ಹೊರಟೋಗ್ಬೇಕು, ಇನ್ನೇನು ಮುಗ್ದೋಯ್ತು, ದೇವ್ರ ದರ್ಶನ ಆಗೋಯ್ತು ಅಂತಕ್ಕಂಥ ಒಂದು ಗಡಿಬಿಡಿಯಲ್ಲಿ ವಾಪಸ್ ಬರ್ತೀವಿ. ಅದು ಕೂಡ ದೇವ ಸನ್ನಿಧಾನವನ್ನು ನಾವು ದರ್ಶಿಸಿದ ಫಲ ಸಿಗೋದಿಲ್ಲ. ನಿಮ್ಮ ಊರಲ್ಲೇ ಆಗಲಿ, ಗ್ರಾಮದಲ್ಲೇ ಆಗಲಿ, ಮನೆಯ ದೇವಸ್ಥಾನ ಮನೆಯಲ್ಲಿರ್ತಕ್ಕಂಥ ದೇವರ ಪೂಜೆ ಆದ ತಕ್ಷಣ ಒಂದು 2 ನಿಮಿಷ ಅಲ್ಲಿ ಕೂತ್ಕೋಬೇಕು. ಮನೆಯ ದೇವರ ಗುಡಿಯಲ್ಲೂ ಅಷ್ಟೇ ನೀವು ಪ್ರಾರ್ಥನೆ ಮಾಡ್ತೀರಾ, ಆರತಿ ಮಾಡಿಬಿಟ್ಟು ತಕ್ಷಣವೇ ಹೋಗ್ಬಿಟ್ಟು ಬಟ್ಟೆ ಹಾಕ್ಕೊಂಡು ತಕ್ಷಣ ಕಚೇರಿಗೆ ಹೋಗಬೇಕು ಏನೋ ಹೋಗ್ತೀರಾ. ಆದರೆ ಅಲ್ಲಿ ಹೇಳುತ್ತೆ ಒಂದು 2 ನಿಮಿಷ ಮನೆಯಲ್ಲಿ ಕೂತ್ಕೊಳ್ಳಿ. ಆದರೆ ಕ್ಷೇತ್ರಗಳಲ್ಲಿ ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡಾಗ ಅದರ ಫಲ ಏನು ಅಂತಕ್ಕಂಥದ್ದು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಆ ಒಂದು ದೇವತಾ ಕ್ಷೇತ್ರಗಳು ಒಂದು ವಿಶೇಷವಾಗಿ ಶಕ್ತಿ ಕೇಂದ್ರಗಳಾಗಿರುತ್ತೆ. ನಮ್ಮ ಋಣಾತ್ಮಕ ಶಕ್ತಿಗಳನ್ನೆಲ್ಲ ಹೋಗಲಾಡಿಸಿ ಧನಾತ್ಮಕ ಶಕ್ತಿಗಳನ್ನು ನಮಗೆ ತುಂಬಿಸ್ತಕ್ಕಂಥ ಒಂದು ಟ್ರಾನ್ಸ್ಫಾರ್ಮರ್ಸ್, ತುಂಬಿಸ್ತಕ್ಕಂಥ ಒಂದು ಶಕ್ತಿ ಕೇಂದ್ರಗಳು ಕೂಡ ಆಗಿರುತ್ತೆ. ನಾವು ಪರಮಾತ್ಮನ ನೆನೆದು ಅಲ್ಲಿ ಕ್ಷೇತ್ರಜ್ಞ ಯಾರಿರ್ತಾರೆ ಆ ಕ್ಷೇತ್ರಜ್ಞನ ಒಂದು ಸ್ಮರಣೆ ಮಾಡಿಕೊಂಡು ಆ ಕ್ಷೇತ್ರಜ್ಞನ ಹೆಸರಿನಲ್ಲಿ ಎಲ್ಲೋ ಒಂದು ಕಡೆ ಜಪ ಮಾಡ್ತಾ ಪೂರ್ವಾಭಿಮುಖವಾಗಿ, ಉತ್ತರಾಭಿಮುಖವಾಗಿ, ದೈವಾಭಿಮುಖ ಆ ದೇವರು ಯಾವ ಕಡೆ ಇದ್ದಾರೆ ಆ ದೈವರಿಗೆ ಎದುರುಗಡೆ ಆಚೆ ಕಡೆ ಇರತಕ್ಕಂಥ ಪ್ರಾಂಗಣದಲ್ಲಿ ಕುಳಿತು ಸ್ವಲ್ಪ ಹೊತ್ತು ಜಪ ಮಾಡಿದಾಗ ನಮ್ಮ ನರನಾಡಿಗಳಲ್ಲಿ ಒಂದು ಧನಾತ್ಮಕ ಶಕ್ತಿ ಬರುತ್ತೆ. ಇದರ ಜೊತೆಗೇನು ಅಂತ ಹೇಳಿದ್ರೆ ಯಾವಾಗಲೂ ಒಂದು ದೈವ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಪೂಜೆಗಳು, ಅಭಿಷೇಕಗಳು, ಅಲ್ಲಿ ಇರ್ತಕ್ಕಂಥ ಆ ಪ್ರಾಕಾರದಲ್ಲಿ ಒಂದು ಪ್ರಭಾವಳಿ ಇರುತ್ತೆ. ಆ ಪ್ರಭಾವಳಿ ನಮ್ಮ ದೇಹಕ್ಕೆ ಅಂಟಿ ನಮ್ಮಲ್ಲಿ ಒಂದು ಧನಾತ್ಮಕ ಶಕ್ತಿ ಉಂಟಾಗಿ ನಮಗಿರ್ತಕ್ಕಂಥ ಕರ್ಮಗಳು ಕೂಡ ಕಳ್ಕೊಳ್ಳೋಕ್ಕೆ ಒಂದು ವಿಶೇಷವಾಗಿರುತ್ತೆ. ನೆಲದ ಮೇಲೆ ಕೂತ್ಕೋಬೇಕು ನಾವು, ಚೇರ್ ಮೇಲೆ ಕೂತ್ಕೊಳ್ಳೋದು ಅಥವಾ ಯಾವುದೋ ನಾವು ಗಾಂಭೀರ್ಯತೆಯನ್ನು ಪ್ರದರ್ಶನ ಮಾಡೋದು ಬೇಕಾಗಿಲ್ಲ. ಅಲ್ಲಿರ್ತಕ್ಕಂಥ ಕಲ್ಲಾಗ್ಬೋದು, ಅಲ್ಲಿರ್ತಕ್ಕಂಥ ಮಣ್ಣಾಗ್ಬೋದು, ಎಲ್ಲದರಲ್ಲೂ ಕೂಡ ಭಗವಂತನ ಸಾನ್ನಿಧ್ಯ ಇರತಕ್ಕಂಥದ್ದಾಗಿರೋದ್ರಿಂದ ಆ ರೀತಿ ಕುಳಿತುಕೊಂಡಾಗ ಪ್ರಶಾಂತತೆ ಬರುತ್ತೆ. ಬಹುಮುಖ್ಯವಾಗಿ ರೋಗ ರುಜಿನಗಳಿಂದ ಮುಕ್ತರಾಗ್ತೀರಾ. ಹಾಗೆಯೇ ನಮ್ಮಲ್ಲಿರ್ತಕ್ಕಂಥ ಬೇರೆ ಬೇರೆ ಕಾಯಿಲೆಗಳಿರ್ಬೋದು, ಮಾನಸಿಕ ಯಾತನೆ ಇರ್ಬೋದು, ಪರಿಹಾರನೇ ಸಿಗದೇ ಇರತಕ್ಕಂಥ ಒಂದು ವಿಷಯ ಇರ್ಬೋದು, ಇದಕ್ಕೆ ಆ ಕ್ಷೇತ್ರದಲ್ಲಿ ಕುಳಿತುಕೊಂಡಾಗ ನಮ್ಮ ದೇಹಕ್ಕೆ ಬರ್ತಕ್ಕಂಥ ಶಕ್ತಿಯಿಂದ ಅದು ಅಗೋಚರವಾಗಿ ಒಂದು ಪರಿಹಾರ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಇರಬೇಕು. ಅಲ್ಲಿ ಏನು ತೋರಿಸುತ್ತೆ, ಆ ರೀತಿ ಕುಳ್ಕೊಂಡಾಗ ಅರ್ಪಣಾ ಭಾವ, ಭಗವಂತ ನೀನು ಸಾನ್ನಿಧ್ಯಕ್ಕೆ ಬಂದಿದ್ದೀನಪ್ಪ, ನಿನಗೆ ಶರಣಾಗತಿ ಆಗಿದ್ದೀನಪ್ಪ, ನೀನೇ ನನಗೆ ದಿಕ್ಕಪ್ಪ, ಅರ್ಪಣಾ ಭಾವ. ಇನ್ನೊಂದು ಶರಣಾಗತಿ ಭಾವ, ನಾನು ಏನೂ ಇಲ್ಲ, ಎಲ್ಲ ನೀನೇ ಕೊಟ್ಟಿದ್ದು, ನಾನು ಇಟ್ಕೊಂಡು ನಿನ್ನ ಹತ್ರ ಬಂದಿದ್ದೀನಿ, ನನಗೆ ಈ ರೀತಿ ಕಷ್ಟಗಳಿದೆ, ಅದು ಪರಿಹಾರ ಮಾಡು, ಶರಣಾಗತಿ ಭಾವ. 3ನೇದು ಒಂದು ಅಹಂಕಾರ ಇಲ್ಲದೆ ಇರತಕ್ಕಂಥದ್ದು. ನೀನು ದೇಶಕ್ಕೆ ರಾಜನಾದರೂ ಕೂಡ ದೇವಸ್ಥಾನದಲ್ಲಿ ಭಗವಂತ ನಿನಗೆ ರಾಜ. ಹಾಗಾಗಿ ಅಲ್ಲಿ ಕುಳಿತುಕೊಂಡಾಗ ನಾವು ಅಲ್ಲಿ ಪದ್ಮಾಸನದಲ್ಲಿ ಕುಳಿತಾಗ ನಾವು ಅಲ್ಲೇನಾಗತ್ತೆ, ಅಹಂಕಾರವನ್ನು ತ್ಯಜಿಸಿದ್ದೀವಿ ಅಂತಕ್ಕಂಥದ್ದು. ಜೊತೆಗೆ ಮನಸ್ಸಿನ ಕೋರಿಕೆಗಳೀಡೇರುತ್ತೆ. ಎಲ್ಲರ ಜೊತೆ ಕುಳಿತುಕೊಂಡಾಗ ಅಲ್ಲಿ ಬಾಂಧವ್ಯಗಳು ಬೆಸೆತಕ್ಕಂಥ ಕೇಂದ್ರಗಳು ಕೂಡ ಆಗಿರುತ್ತೆ. ಶತ್ರುಗಳಿರ್ತೀರ, ಕೋರ್ಟಲ್ಲಿ ಕೇಸುಗಳು ಹಾಕ್ಕೊಂಡಿರ್ತೀರ, ಭಗವಂತನನ್ನು ಸ್ಮರಣೆ ಮಾಡಿ ಅಲ್ಲಿ ಕುಳಿತುಕೊಂಡಾಗ ಪ್ರಸಾದ ವಿನಿಯೋಗ ಮಾಡಿಕೊಂಡಾಗ ಒಬ್ರಿಗೊಬ್ಬರು ಮಾತಾಡ್ಕೊಂಡು ಹೋದಾಗ ನೋಡಿ ಎಷ್ಟು ಬಾಂಧವ್ಯಗಳು ಬೆಸೆಯುತ್ತೆ. ಹಾಗಾಗಿ ನಾವು ಯಾವುದೇ ದೈವ ಕ್ಷೇತ್ರಕ್ಕೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ, ದೇವತಾ ಸಾನ್ನಿಧ್ಯಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ಸ್ವಲ್ಪ ಹೊತ್ತಾದರೂ ಕುಳಿತುಕೊಂಡಾಗ ನಮಗೆಲ್ರಿಗೂ ಸಹ ತುಂಬಾ ಒಳ್ಳೆಯದಾಗುತ್ತೆ. ಇದು ಮಹಾ ವಿಶೇಷವಾದ ಪದ್ಧತಿಯೂ ಹಿಂದೂ ಪದ್ಧತಿಯೂ ಕೂಡ ಆಗಿದೆ, ಸಂಪ್ರದಾಯ ಆಗಿದೆ. ಹಾಗಾಗಿ ಶುಭವೂ ಕೂಡ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.